ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ವರ್ಕ್ ಬ್ಲೌಸ್ ಪೀಸ್ಗೋಸ್ಕರ ಹೇಗೆ ಅದನ್ನು ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಸೊ ಇದರ ಸ್ಟಿಚಿಂಗ್ ವಿಡಿಯೋನು ಕೂಡ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಇವಾಗ ಕಟಿಂಗ್ ವಿಡಿಯೋನ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಅಳತೆ ಬ್ಲೌಸ್ನ ತಗೊಳ್ಳಿ. ಅಳತೆ ಬ್ಲೌಸಲ್ಲಿ ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ಹುಕ್ಸ್ಪಟ್ಟಿ ಕಡೆ ನೋಡಿಕೊಂಡು ಆವಾಗ ನಾವು ಲೈನಿಂಗ್ನ ಫೋಲ್ಡ್ ಮಾಡಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ 9 ಇಂಚು ಎದೆ ಸುತ್ತಳತೆ ಬರ್ತಾಯಿದೆ. ಇದು ಬಂದು ಹಂಗಾದರೆ 36 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. 9 ಇಂಚ್ಗೆ 3 ಇಂಚನ್ನ ಆ್ಯಡ್ ಮಾಡಿ 12 ಇಂಚ್ಗೆ ನಾವು ಲೈನಿಂಗ್ನ ಫೋಲ್ಡ್ ಮಾಡಬೇಕು. ನೋಡಿ, ಈ ಕಡೆ ಬಂದು ನಾವು ಕಟಿಂಗ್ ಮಾಡಿಸ್ಕೊಂಡು ಬಂದಿರ್ತೀವಿ ಅಲ್ವಾ, ಅದು ಈ ಕಡೆ ಬಂದು ಎರ್ಜಸ್ ಇರುತ್ತಲ್ಲ, ಅದು ಎರ್ಜಸ್ ಇರೋ ಕಡೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದು ಡಬಲ್ ಪನ್ ಆಗಿರೋದ್ರಿಂದ ಉದ್ದ ಇರುತ್ತೆ, ಹಂಗಾಗಿ ನಾನು 75 ಸೆಂಟಿಮೀಟರ್ ಲೈನಿಂಗ್ನ ತೊಗೊಂಡಿದ್ದೀನಿ 36 ಎದೆ ಸುತ್ತಳತೆಗೆ. ಸೊ ನಿಮಗೆ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ನೀವು 1 ಮೀಟರ್ ಬಟ್ಟೆನೂ ಕೂಡ ತಗೋಬೋದು. ಯಾಕಂತಂದರೆ ಅಟ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ 1 ಮೀಟರ್ ಬೇಕಾದರೂ ತಗೋಬೋದು. ನೋಡಿ, 12 ಇಂಚ್ಗೆ ಫೋಲ್ಡಿಂಗ್ ಮಾಡ್ಕೋಬೇಕು. ಇದು 12 ಇಂಚಿಗೆ. ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ಇವಾಗ ಇದಿಷ್ಟು ಆಯ್ತಲ್ವ. ಫಸ್ಟು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಬೆನ್ನಿನ ಪೂರ್ಣ ಉದ್ದನ ಅಳತೆ ಬ್ಲೌಸಲ್ಲಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಭುಜದಿಂದ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅಲ್ಲಿವರೆಗೂ ಈ ರೀತಿ ಫೋಲ್ಡ್ ಮಾಡಿ ಟೈಟಾಗಿ ಎಳೆದಿಟ್ಕೊಂಡು, ಇವರು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಉದ್ದ ಬೇಕು ಅಂದಿದ್ದಾರೆ, ಹಂಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೋತಾ ಇದ್ದೀನಿ. ಸೊ ನೀವು ನಾನಿಟ್ಟೆ ಅಂದ್ಬಿಟ್ಟು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೋಬೇಡಿ, ಯಾಕಂತಂದರೆ ಅವ್ರು ಉದ್ದ ಕೇಳಿದ್ದಾರೆ, ಹಂಗಾಗಿ ಅರ್ಧ ಇಂಚ್ ಇಟ್ಟಿದ್ದೀನಿ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ, ಭುಜನ ಅಟ್ಯಾಚ್ ಮಾಡೋದಕ್ಕೆ ಬೇಕಲ್ವಾ, ಅದಕ್ಕೆ. ಇದಾದಮೇಲೆ ಹಾರ್ಮೋಲ್ ಕೂಡ ನೋಡಿ ಈ ರೀತಿ ಇಟ್ಕೊಂಡು ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಅದಕ್ಕೆ. ನೀವು ನಾರ್ಮಲಾಗಿ ಇಲ್ಲೇ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನೀವು ಅರ್ಧ ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೋಬೇಡಿ, ಆವಾಗ ನಿಮಗೆ ಅದು ಕರೆಕ್ಟ್ ಬರೋದಿಲ್ಲ. ಸೊ ನೋಡಿ, ಇಲ್ಲಿ ಇಟ್ಕೊಂಡು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಬಂತಲ್ವಾ. ಸೊ ಇವ್ರದ್ದು ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ನೋಡಿ, ಈ ರೀತಿ ಇಟ್ಕೊಂಡು ಹೀಗೆ ಇಟ್ಕೊಳ್ಳಿ, ಆವಾಗ ಡೀಪ್ ನಿಮಗೆ ಕರೆಕ್ಟಾಗಿ ಸಿಗುತ್ತೆ. 4 ಇಂಚಿದೆ. ಸೊ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದಿಷ್ಟು ಮಾರ್ಕ್ ಮಾಡ್ಕೊಂಡಾಯ್ತಲ್ವ. ಇವಾಗ ನೆಕ್ ವಿಡ್ತ್ ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು. ಸೊ ವರ್ಕ್ ಬ್ಲೌಸ್ ಪೀಸಲ್ಲೆಲ್ಲ ಏನಾಗುತ್ತೆ ಅಂತಂದರೆ, ನೆಕ್ ವಿಡ್ತು ಇಲ್ಲಿ ವರ್ಕಲ್ಲಿ ಎಷ್ಟು ಬಂದಿರುತ್ತೆ ಅಷ್ಟೇ ನಾವು ಇಟ್ಕೋಬೇಕಾಗುತ್ತೆ. ಯಾಕಂತಂದರೆ ನಿಮಗೆ ಅದು ಸ್ಟಿಚಿಂಗ್ ಮಾಡಿದಾಗ ಸ್ವಲ್ಪ ಕಡಿಮೆ, ಇಲ್ಲೇನಾದರೂ ಅವರು ಜಾಸ್ತಿ ಮಾಡ್ತು ಅಂತಂದರೆ, ಸೊ ನಾನು ವರ್ಕ್ ಮಾಡಿಸೋತವು ಅವರು ನೆಕ್ ವಿಡ್ತನ್ನ ಕರೆಕ್ಟಾಗಿ ಇಟ್ಟಿರ್ತಾರೆ, ಹಂಗಾಗಿ ನಾನು ಇಲ್ಲಿರೋದನ್ನೇ ತಗೋತೀನಿ. ಒಬ್ಬೊಬ್ಬರು ವರ್ಕ್ ಮಾಡೋರು ಏನು ಮಾಡ್ತಾರೆ ಅಂತಂದರೆ, ಈ ಬ್ರಾಡ್ ಅನ್ನೋದನ್ನು ತುಂಬಾ ವಿಡ್ತ್ ಜಾಸ್ತಿ ಇಟ್ಟಿರ್ತಾರೆ. ಆವಾಗ ಏನು ಮಾಡ್ಬೋದು ನೀವು ಅಂತಂದರೆ, ಇದನ್ನು ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೆಕ್ ವಿಡ್ತನ್ನ ತಗೋಬೋದು. ನೋಡಿ, ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಬಿಡೋದು ಒಂದು ಸ್ವಲ್ಪ ದೂರ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೆಕ್ ವಿಡ್ತನ್ನ ಇಟ್ಕೋಬೋದು. ಸೊ ಇವ್ರು ನೋಡಿ ಕರೆಕ್ಟಾಗಿ 4.25 ಇಟ್ಟಿದ್ದಾರೆ ಅಂತಂದರೆ 2.25 ಇಂಚು. ಸೊ 2.25 ಇಂಚು ಸಾಕಾಗುತ್ತೆ, ಯಾಕಂತಂದರೆ ಡೀಪ್ ಜಾಸ್ತಿ ಇದೆ, ಹಾಗಾಗಿ 2.25 ಇಂಚು ಸಾಕಾಗುತ್ತೆ. ನೋಡಿ, ಈ ರೀತಿ 2.25 ಇಂಚು ವಿಡ್ತನ್ನ ಇಡ್ತಾಯಿದ್ದೀನಿ. ಸೊ 3 ಇಂಚು ಭುಜನ ಇಡ್ತಾಯಿದ್ದೀನಿ. ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎದೆ ಸುತ್ತಳತೆ ಬಂದು 9 ಇಂಚಿದೆ ಅಲ್ವಾ, 9 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದರ 2ರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದರಿಂದ ಇವಾಗ ರೌಂಡ್ ಶೇಪ್ ಕೊಡಿ. ಕರ್ವ್ ಸ್ಕೇಲ್ ಇಲ್ಲ ಅನ್ನೋರು ಈ ರೀತಿ ಮಾಡಿ, ಅದಕ್ಕೋಸ್ಕರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇದಿಷ್ಟ ಆಯ್ತಲ್ವ. ಇವಾಗ ನಾನಿಲ್ಲಿ ಡಿಸೈನ್ನ ಕಟ್ ಮಾಡ್ಕೋತಾ ಇಲ್ಲ. ಸೊ ಡೀಪ್ ಅನ್ನೋದನ್ನು ಕಟ್ ಮಾಡ್ತಾ ಇಲ್ಲ, ಯಾಕಂತಂದರೆ ವರ್ಕ್ ಬ್ಲೌಸ್ ಪೀಸ್ಗೆ ಡೀಪ್ ಕಟ್ ಮಾಡೋದೇನು ಬೇಡ, ಅದಕ್ಕೋಸ್ಕರ ಡೀಪ್ ಕಟ್ ಮಾಡ್ತಾ ಇಲ್ಲ. ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡ್ಕೋಬೇಕು. ನಾನು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತಂದ್ಬಿಟ್ಟು.
ನೋಡಿ ಈ ರೀತಿ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಒಂದು ನಾಚ್ ಹಾಕೊಳ್ಳಿ. ಇಷ್ಟೇ. ಇದನ್ನು ನಾನು ಬ್ಲೌಸ್ ಪೀಸಲ್ಲೂ ಕೂಡ ಇಟ್ಟು ತೋರಿಸ್ತೀನಿ ನೋಡಿ. ಇದನ್ನೇನು ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಈ ರೀತಿ ಬ್ಲೌಸ್ ಪೀಸ್ನ ಇಟ್ಕೊಂಡು ಇದ್ರ ಮೇಲ್ಗಡೆ ಇದನ್ನು ಈ ರೀತಿ ಇಟ್ಕೊಳ್ಳಿ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಕಾಟನ್ ಲೈನಿಂಗ್ ಅಲ್ವಾ, ಕಾಣಿಸುತ್ತೆ ನಿಮಗೆ. ನೋಡಿ ಅವರು ಕರೆಕ್ಟಾಗೆ ಮಾಡ್ತಾರೆ. ನಾನು ವರ್ಕ್ ಮಾಡಿಸೋತವು ಡೀಪ್ ಬಂದು ಇಲ್ಲಿಗೆ ಬರಬೇಕು, ಕರೆಕ್ಟಾಗಿ ಬಂದಿದೆ. ಹಾಗೆಯೇ ನೋಡಿ ಇಲ್ಲೂ ಕೂಡ ಸೊಂಟದ ಸುತ್ತಳತೆಯೂ ಕೂಡ ಕರೆಕ್ಟಾಗಿ ಬಂದಿದೆ. ಸ್ವಲ್ಪ ಜನ ಮಾತ್ರ ಮಾಡ್ತಾರೆ, ಎಲ್ಲರೂ ಕೂಡ ವರ್ಕ್ ಮಾಡೋರು. ಸೊ ವರ್ಕ್ ಮಾಡೋರು ಏನಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಬೇಜಾರು ಮಾಡ್ಕೋಬೇಡಿ, ಎಲ್ಲರೂ ಕೂಡ ಆ ರೀತಿ ಮಾಡೋದಿಲ್ಲ. ನಾನೇ ಒಂದೊಂದ್ಸಲ ಬೇರೆ ಕಡೆ ಮಾಡಿಸ್ದಾಗ ಅವ್ರು ಇಲ್ಲ ಅಂತಂದರೆ ಬೇರೆ ಕಡೆ ಮಾಡಿಸ್ದಾಗ ಆ ರೀತಿ ಮಾಡಿದ್ದಾರೆ. ಅದಕ್ಕೆ ಹೇಳ್ದೆ ಅಷ್ಟೇ. ಬಿಡ್ತೇನಾದರೂ ಜಾಸ್ತಿ ಕೊಡ್ತು ಅಂತಂದರೆ ಇವಾಗ ನಾನು ಹೇಳ್ದೆ ಅಲ್ವಾ, ಆ ರೀತಿ ಮಾಡಿ ಅಷ್ಟೇ. ಇವಾಗ ಇದಿಷ್ಟನ್ನು ಈ ರೀತಿ ಇಟ್ಕೊಂಡು ನೀಟಾಗಿ ಇದಕ್ಕೆ ಪಿನ್ ಹಾಕೊಂಡು ಬಿಡೋಣ, ಗುಂಡು ಪಿನ್ಗಳನ್ನ. ಸೊ ನೋಡಿ ಈ ರೀತಿ ನೀಟಾಗಿ ಪಿನ್ ಹಾಕೊಂಡ್ಬಿಡಿ. ಆವಾಗ ನಿಮಗೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಎಲ್ಲ ಕಡೆನೂ ಕೂಡ ನೀಟಾಗಿ ಪಿನ್ ಹಾಕೊಂಡ್ರೆ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಸೊ ಸ್ಟಿಚ್ ಮಾಡಿ ಇನ್ಔಟ್ ಮಾಡಿಬಿಡ್ಬೋದು. ನಾನು ಮೇನ್ ಪೀಸ್ ಮತ್ತು ಇದು ಎರಡನ್ನೂ ಒಟ್ಟಿಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಆಮೇಲೆ ತೋರಿಸಿದ್ರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೋಸ್ಕರ ಎರಡನ್ನೂ ಕೂಡ ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಒಂದು 1/4 ಇಂಚಷ್ಟು ಬಿಟ್ಟೆನೇ ಕಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಸ್ಟಿಚಿಂಗ್ ಮಾಡಿದಾಗ ಆ ಕಡೆ ಈ ಕಡೆ ಹೋದ್ರೂ ಬಿಗಿನರ್ಸ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೋಡಿ ಇಲ್ಲೂ ಕೂಡ ಕಟಿಂಗ್ ಮಾಡ್ಕೊಳ್ಳಿ. ಸೊ ನೋಡಿ ಇದಿಷ್ಟ ಆಯ್ತಲ್ವ. ಇವಾಗ ಇದನ್ನು ಮಡಚಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದು. ಇದಾದಮೇಲೆ ನಾವು ಫ್ರಂಟ್ ಪಾರ್ಟ್ನ ಇದರಲ್ಲಿ ಕಟಿಂಗ್ ಮಾಡ್ಕೋಬೋದು, ಫ್ರಂಟ್ ಪಾರ್ಟ್ನ. ಆದರೆ ನಾನು ಫಸ್ಟು ಸ್ಲೀವ್ಸ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ. ಸ್ಲೀವ್ಸ್ಗೆ ಅದೇ ಎಕ್ಸ್ಟ್ರಾ ಬಟ್ಟೆ ನಾವು ಕಟಿಂಗ್ ಮಾಡಿ ತೆಗೆದಿದ್ವಿ ಅಲ್ವಾ, ಅದರಲ್ಲಿ ನಾವು ಸ್ಲೀವ್ಸ್ನ ಕಟ್ ಮಾಡಬೇಕು. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿ 4 ಭಾಗ ಆಗುತ್ತೆ. ಈಗ 2 ಸ್ಲೀವ್ಸ್ಗೆ ಕರೆಕ್ಟಾಗಿ ಆಗುತ್ತೆ. 4 ಫೋಲ್ಡಿಂಗ್ ಆದಮೇಲೆ ಅದನ್ನು ಒಂದು ಸಮನಾಗಿ ಕಟ್ ಮಾಡ್ಕೊಂಡು ಬಿಡೋಣ. ಇವಾಗ ಕ್ಲೋಸ್ ಅನ್ನೋದು ನನ್ನ ಕಡೆ ಇದೆ. ಸೊ ಓಪನ್ ಸೈಡ್ ಬಂದು ಆ ಕಡೆ ಇದೆ ಅಲ್ವಾ, ಸ್ಲೀವ್ಸ್ನ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಲೀವ್ಸ್ನ ನೀಟಾಗಿ ಇಟ್ಕೊಳ್ಳಿ. 1/2 ಇಂಚು ಬಿಟ್ಟೇ ಇಟ್ಕೊಳ್ಳಿ. 1/2 ಇಂಚು ಅಟ್ಯಾಚ್ ಮಾಡೋದಕ್ಕೆ ಬೇಕಲ್ವ, ಹಾಗಾಗಿ 1/2 ಇಂಚು ಬಿಟ್ಟು ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ಒಂದು ಮಾರ್ಕ್ ಮಾಡಿಕೊಂಡು ಇದಾದ ನಂತರ ಕಂಕ್ಳ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನೀವು ಕಲಿಯುವಾಗಲೇ ಈ ರೀತಿ ಕಲ್ತ್ಕೊಳ್ಳಿ, ಆವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ ಕಟಿಂಗ್ ಅನ್ನೋದು. ಇಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಬಟ್ ಬ್ಯಾಕ್ ಸೈಡ್ ಮಾರ್ಕ್ ಮಾಡ್ಕೊಳ್ಳಿ, ಫ್ರಂಟಲ್ಲಿ ಮಾರ್ಕ್ ಮಾಡ್ಕೋಬೇಡಿ. ಯಾಕಂತಂದರೆ ಫ್ರಂಟಲ್ಲಿ ಶೇಪ್ ತೆಗ್ದಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಅದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಇವಾಗ 1/2 ಇಂಚು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು ಇದನ್ನ. ನೋಡಿ ನಾನು ಫ್ರಂಟ್ ಶೇಪ್ನ ಸ್ಟಿಚಿಂಗ್ ಮಾಡುವಾಗಲೇ ತೆಗೆದು ತೋರಿಸ್ತೀನಿ. ಸೊ ಇಲ್ಲೇ ನಾನು ಹೇಳಿದೆ ಅಲ್ವಾ, ಬಿಗಿನರ್ಸ್ಗೆ ಫ್ರಂಟ್ ಶೇಪು ಫಸ್ಟೇ ತೆಗಿತು ಅಂತಂದರೆ ನಿಮಗೆ ಉಲ್ಟಾ ಸ್ಟಿಚ್ ಮಾಡೋವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾನು ಸ್ಟಿಚಿಂಗ್ ಮಾಡುವಾಗಲೇ ತೋರಿಸ್ತೀನಿ ಹೇಗೆ ಅದನ್ನು ಸ್ಟಿಚ್ ಮಾಡಬೇಕು ಅಂತ. ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಂಡಾಯ್ತಲ್ವ, ಇದನ್ನು ಕೂಡ ಬ್ಲೌಸ್ ಪೀಸ್ನಲ್ಲಿ ಕಟ್ ಮಾಡ್ಕೊಂಡು ಬಿಡೋಣ. ಸೊ ನೋಡಿ ಸ್ಲೀವ್ಸ್ ಮಾರ್ಕ್ ಮಾಡಿರೋ ಕಡೆ ಇದು ಬಂದು ಫ್ಯಾಬ್ರಿಕ್ ಗೊನ್ನಾಗಿಲ್ಲ, ಸೀರೆ ಇರೋದೇ ಇದೇ ಥರ.
ಇಲ್ಲ ಅಂತಂದಿರಿ ಇಷ್ಟೊಂದು ಗೊನ್ನಾಗೋಕ್ಕೆ ಮುಂಚೆ ಐರನ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋತಾ ಇದೆ. ಸೊ ಸೀರೆ ಬಂದೆ ಈ ರೀತಿ ಇದೆ ನೋಡಿ. ಇದು ಹೂ ಬಂದು ಈ ಕಡೆ ಫ್ಲವರ್ ಮಾಡಿದಾರಲ್ವ, ಈ ಕಡೆ ಫ್ಲವರ್ ಎರಡೂ ಕೂಡ ಈ ರೀತಿ ಒಂದು ಕಡೆ ಸೇರಿಸ್ಬಿಟ್ಟು ಒಂದು ಸಮನಾಗಿ ಈ ರೀತಿ ಇಟ್ಕೊಳ್ಳಿ. ಬಟ್ಟೆ ಸಾಲ್ಟೇಜ್ ಆಯಿತು ಅಂತಂದರೆ ನಾವು ಅಟ್ಯಾಚ್ ಮಾಡ್ಕೋಬೋದು. ಇವಾಗ ಇದನ್ನು ಈ ಮಾರ್ಕ್ ಬಂದು ಇದರ ಮಧ್ಯಕ್ಕೆ ಬರಬೇಕು, ಆ ರೀತಿ ಇಟ್ಕೊಳ್ಳಿ. ಇರಿಗೆ ಸ್ಟಿಚ್ ಮಾಡುವಾಗ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರು ಆಯಿತು, ಬಟ್ ಕಟಿಂಗಲ್ಲೂ ಕೂಡ ಒಂದು ಸಲ ಇಟ್ಕೊಂಡು ನೋಡಿ ಎಕ್ಸ್ಟ್ರಾ ಇಲ್ಲಿ ಅಟ್ಯಾಚ್ ಮಾಡಲೇಬೇಕು. ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಸೈಡು ಕೂಡ ಕಟ್ ಮಾಡಿಬಿಡಿ. ಇದು ಸ್ಲೀವ್ಸ್ ಕಟಿಂಗ್ ಆಯಿತು. ಸೊ ಬಟ್ಟೆಯಲ್ಲಿ ಮಿಕ್ಕುತ್ತಲ್ವ ಅದನ್ನು ನಾವು ಅಟ್ಯಾಚ್ಗೆ ಮಾಡ್ಕೋಬೋದು. ಇದಾದ ನಂತರ ಇವಾಗ ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳೋಕೆ ತೋರಿಸ್ತೀನಿ ನೋಡಿ. ಇವಾಗ ಆಲ್ರೆಡಿ ನೆಕ್ ವಿಡ್ತ್ ಅನ್ನೋದು ಇಲ್ಲೇ ಇದೆ. ಸೊ ಭುಜ ಅನ್ನೋದು ಇಲ್ಲೇ ಇದೆ. ಹಾರ್ಮೋಲ್ ಅನ್ನೋದು ಅಲ್ಲಿ ಅಳತೆ ತಗೊಂಡೆ ಅಲ್ವಾ, 5.5 ಇಂಚಿದೆ. ಸೊ 5.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆ ಕಡೆ ಸೈಡ್ ಅಳತೆ ತಗೊಂಡಾಗ ಟೇಪ್ ಇಟ್ಕೊಂಡು ನೋಡಿಕೊಂಡೆ, ಹಂಗಾಗಿ ಈ ಕಡೆ ಸೈಡ್ ಕೂಡ ಅದನ್ನೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಆದಮೇಲೆ ಒಂದು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ, ಈ ರೀತಿ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಇವಾಗ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಸೊ ಒಂದು 2-3 ಸಲ ಟ್ರೈ ಮಾಡಿ, ಆವಾಗ ರೌಂಡ್ ಶೇಪ್ ಅನ್ನೋದು ನಿಮಗೆ ಕರೆಕ್ಟಾಗಿ ಬರುತ್ತೆ. ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಫ್ರಂಟ್ ಡೀಪ್ನು ಕೂಡ ಅಷ್ಟೇ ಅಳತೆ ಬ್ಲೌಸಲ್ಲೇ ಇಟ್ಟು, ಇದಕ್ಕೆ ನಾವು ಬ್ಯಾಕಲ್ಲಿ ಇಟ್ವಲ್ವ ಆ ರೀತಿ ಕಟ್ ಮಾಡ್ಕೊಳ್ಳೋಂಗಿಲ್ಲ. ಯಾಕಂತಂದರೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಡೀಪ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಈ ರೀತಿ ನೋಡಿ ಅಳತೆ ಬ್ಲೌಸಲ್ಲಿ ಅರ್ಧ ಇಂಚು ಮೇಲಕ್ಕೇ ಇಟ್ಟು ಈ ರೀತಿ ನೋಡ್ಕೊಳ್ಳಿ. ಸೊ 7 ಇಂಚಸ್ ಬರ್ತಾಯಿದೆ. ನಾವು 7 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಬ್ರಾಡ್ಗೋಸ್ಕರ 3 ಇಂಚು ಮಾರ್ಕ್ ಮಾಡಿಕೊಂಡು ಈ ರೀತಿ ಎರಡೂ ಸೈಡ್ ಕೂಡ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇದಾದ ನಂತರ ನಾವು ಅಲ್ಲಿ ಡಿಸೈನ್ ಮಾಡಿಸಿರೋದು ಬಂದು ಹೀಗೆ ಡಿಸೈನ್ ಮಾಡಿಸಿರೋದು, ಹಂಗಾಗಿ ಇದನ್ನು ಇದೇ ರೀತಿ ಕಟ್ ಮಾಡ್ಕೊಳ್ಳೋಣ. ಇದಾದಮೇಲೆ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ನೋಡಿ, ಬೆಲ್ಟ್ ಪಟ್ಟಿ ಅಟ್ಯಾಚ್ ಆಗಿದೆ ಅಲ್ವಾ, ಅಲ್ಲಿವರೆಗೂ ಕೂಡ ಈ ರೀತಿ ಇಟ್ಕೊಂಡು ಅರ್ಧ ಇಂಚು ಮೇಲ್ಗಡೆ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಉಕ್ಸ್ಪಟ್ಟಿ ಕಡೆ ತಗೊಳ್ಳಿ. ಉಕ್ಸ್ಪಟ್ಟಿ ಕಡೆ ತಗೊಂಡು ಇಲ್ಲಿ ಇಟ್ಟು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರೋ ಗಂಟು ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಧ ಇಂಚು ಹೋಗುತ್ತೆ ಡಾಟ್ಗೆ, ಹಾಗೆಯೇ ಬೆಲ್ಟ್ ಪಟ್ಟಿ ಮಾಡೋದಕ್ಕೆ ಅರ್ಧ ಇಂಚು ಹೋಗುತ್ತೆ. ಸೊ ಇದನ್ನು ಈ ರೀತಿ ಶೇಪ್ ಕೊಡಿ. ಇದಿಷ್ಟು ಶೇಪ್ ಕೊಟ್ಟಾಯ್ತಲ್ವಾ. ಇವಾಗ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 36 ಎದೆ ಸುತ್ತಳತೆಗೆಲ್ಲ ಇದೇ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇದಾದ ನಂತರ ಭುಜದ ಮಧ್ಯದಿಂದ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ 3/4 ಇಂಚು, ಈ ಕಡೆ 3/4 ಇಂಚು ನೋಡಿ ತೋರಿಸ್ತೀನಿ ನಾನು. ಸೊ ನಾವು ಮಾರ್ಕ್ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಟೇಪ್ ಬಳಸ್ತೇನೆ ನಾನು ಮಾರ್ಕ್ ಮಾಡ್ಕೋತೀನಿ. ಸೊ ನೋಡಿ ಈ ಕಡೆ 3/4 ಇಂಚು. ಇದಾದ ನಂತರ ಈ ರೀತಿ ರೌಂಡ್ ಶೇಪ್ ಹೋಗಿರುತ್ತೆ ಅಲ್ವಾ, ಅಲ್ಲಿಗೆ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟು ಡಾಟ್ ಪಾಯಿಂಟ್ ಆಯಿತು. ನೀವು ಯಾವುದೇ 36 ಎದೆ ಸುತ್ತಳತೆಗೆ ಇದೇ ರೀತಿ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಫಸ್ಟ್ ಈ ರೀತಿ ಬೆಲ್ಟ್ ಪಟ್ಟಿನ ಕಟಿಂಗ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳೋಣ. ಇದಾದ ನಂತರ ನೆಕ್ ಯಾವ ರೀತಿ ಕಟ್ ಮಾಡಿರ್ತೀವಿ ಅಲ್ವಾ, ಹಾಗೆಯೇ ನೋಡಿ ಇದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಸೈಡ್ ಕೂಡ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಇದು ಬಂದು ನಾನು ಸೈಡ್ ಫಿಟ್ಟಿಂಗ್ ಬಂದು ಲಾಸ್ಟಲ್ಲಿ ಮಾರ್ಕ್ ಮಾಡ್ಕೋತೀನಿ. ಯಾಕಂತಂದರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇದು ಬಂದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ. ಇವಾಗ ಈ ರೀತಿ ಬ್ಲೌಸ್ ಪೀಸ್ನ ಇಟ್ಕೊಂಡು ಒಂದು ಸೈಡ್ ಮಾತ್ರ ಈ ರೀತಿ ಈ ಕಡೆ ಸೈಡ್ಗೆ ಬರಬೇಕು. ಆ ರೀತಿ ಇಟ್ಕೊಂಡು ನೋಡಿ ನಾವು ಕಟ್ ಮಾಡಿರೋ ಅಂಥದ್ದು ಸೇಮ್ ಅದೇ ಅಳತೆಗೆ ಬಂದಿದೆ. ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ.
ಇಲ್ಲೂ ಕೂಡ ಅಷ್ಟೇ, ಬೇಕು ಅಂತಂದರೆ ಗುಂಡ್ಪಿನ್ನ ಹಾಕ್ಕೊಳ್ಳಿ. ಸೊ ನಾನು ಫ್ರಂಟ್ ಪಾರ್ಟ್ಗೆಲ್ಲ ಗುಂಡ್ಪಿನ್ನ ಹಾಕೋದಿಲ್ಲ, ಹಂಗಾಗಿ ಹಂಗೇ ಕಟ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾನೇ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೊ ಬೇಕು ಅಂತಂದರೆ ಸ್ಟಿಚ್ ಮಾಡಿ ಆದಮೇಲೆ ನಾವು ಕಟ್ ಮಾಡಿ ತೆಗಿಬೋದಲ್ವ, ಹಾಗಾಗಿ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಅಲ್ವ, ಎಕ್ಸ್ಟ್ರಾ ಬಟ್ಟೆನೇ ಕಟ್ ಮಾಡ್ಕೊಂಡ್ಬಿಡಿ. ಸೊ ಇದಿಷ್ಟು ಆಯಿತು. ಇವಾಗ ಮಿಕ್ಕೊಂಡಿರೋಂಥ ಪೀಸಲ್ಲಿ ನಾವು ಯಾವ ಕಡೆ ತಿರುಗಿಸಿದ್ವಿ ಇದನ್ನು ಅದರ ಆಪೋಸಿಟ್ ತಿರುಗಿಸ್ಬೇಕು ಈ ರೀತಿ. ಯಾಕಂತಂದರೆ ಅದನ್ನು ಆ ಕಡೆ ಸೈಡ್ ಇಟ್ಟು ಕಟ್ ಮಾಡ್ಕೊಂಡ್ವಿ ಅಲ್ವಾ, ಇದನ್ನು ಆಪೋಸಿಟ್ ತಿರುಗಿಸಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದನ್ನು ಇದಿಷ್ಟು ಕಟ್ ಮಾಡಾಯಿತು. ಇವಾಗ ಇದನ್ನು ಕೂಡ ತೆಗೆದಿಡೋಣ. ಇದಾದ ನಂತರ ಇವಾಗ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಬೇಕು. ಸೊ ಬೆಲ್ಟ್ ಪಟ್ಟಿಗೆ ಸ್ಲೀವ್ಸ್ ಕಟ್ ಮಾಡಿ ಆದಮೇಲೆ ಬಟ್ಟೆ ಮಿಕ್ಕೊಂಡಿರುತ್ತೆ ಅಲ್ವಾ, ಅದನ್ನು ಈ ರೀತಿ ತೆಗೆದು ಸೊ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲೂ ಕೂಡ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಶೇಪ್ ಕೊಟ್ಟು ಕಟ್ ಮಾಡ್ತು ಅಂತಂದರೆ ನಿಮಗೆ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಗುತ್ತೆ. ಸೊ ಬೆಲ್ಟ್ ಪಟ್ಟಿ ಕೂಡ ಅಷ್ಟೇ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಇಟ್ಟು, ಇಲ್ಲೂ ಕೂಡ ನೋಡಿ ಎಕ್ಸ್ಟ್ರಾ ಈ ರೀತಿ ಬಟ್ಟೆ ಇರುತ್ತಲ್ವ, ಅದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಸೊ ಯಾವ ಕಡೆ ಜಾಸ್ತಿ ಇದೆ ನೋಡಿ ಅಲ್ಲಿ ನಾವು ಕಟಿಂಗ್ ಮಾಡ್ಕೋಬೋದು. ಇಲ್ಲಾಂತಂದರೆ ಇಲ್ಲೊಂದು ಅಲ್ಲೊಂದು ಕಟ್ ಮಾಡ್ಕೊಳ್ಳಿ. ಯಾಕಂತಂದರೆ 2 ಸೈಡ್ ಕೂಡ ಕಡಿಮೆ ಬಟ್ಟೆ ಇದೆ, ಹಾಗಾಗಿ ಇಲ್ಲೊಂದನ್ನು ಇಟ್ಟು ಕಟ್ ಮಾಡ್ಕೊಳ್ಳಿ. ಇನ್ನೊಂದನ್ನು ಇದರ ಆಪೋಸಿಟ್ ಇಡಬೇಕು. ಇವಾಗ ನಾವು ಒಂದು ಇಟ್ಟಿದ್ದೀವಿ ಅಲ್ವಾ, ಈ ರೀತಿ ಇಟ್ಟಿದ್ದೀರಲ್ವ, ಇದರ ಆಪೋಸಿಟ್ ಇಟ್ಟು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ. ಯಾಕಂತಂದರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಉಲ್ಟಾ ಆಗಬಾರ್ದು, ಹಾಗಾಗಿ ಆಪೋಸಿಟ್ ಇಟ್ಟು ಕಟ್ ಮಾಡ್ಕೊಳ್ಳಿ. ಸೊ ಇಷ್ಟೇ, ತುಂಬಾ ಈಸಿಯಾಗಿ ಬೆಲ್ಟ್ ಪಟ್ಟಿಯನ್ನು ಕೂಡ ಕಟಿಂಗ್ ಮಾಡಿ ಆಯಿತು. ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರದ್ದು ಸ್ಟಿಚಿಂಗ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ.